ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಆಬ್ವಿಯಸ್ಲಿ ವರಮಹಾಲಕ್ಷ್ಮಿದೇ ಆಗಿರುತ್ತೆ. ಇವತ್ತು ನನ್ನ ಲಾಸ್ಟ್ ವ್ಲಾಗಲ್ಲಿ ತೋರಿಸ್ದಂಗೆ ನಾನು ಏನದು ಪೂಜೆ ಮಾಡಿ ದೇವ್ರನ್ನ ಕದಲಿಸಿದ್ದೀನಿ. ಸೊ ಇವತ್ತು ಮತ್ತೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಏನಾದರೂ ನೈವೇದ್ಯಕ್ಕಿಟ್ಟು ಅದಾದಮೇಲೆ ತೆಗಿಯೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇಲ್ಲಿ ನಾನು ದೇವ್ರಿಗೆ ನೈವೇದ್ಯ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಅದೇ ಮಾಮೂಲಿ ಕೇಸರಿ ಬಾತ್ ಅಂತಲೂ ಅನ್ಬೋದು ಅಥವಾ ಸಜ್ಜಿಗೆ ಅಂತನಾದರೂ ಅನ್ಬೋದು. ಸೊ ಆ ಥರದ್ದು ಒಂದು ಮಾಡಿ ದೇವ್ರಿಗೆ ನೈವೇದ್ಯ ಇಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಒಂದು ದೇವ್ರ ಮನೇಲಿ ಮತ್ತು ಇನ್ನೊಂದು ದೇವ್ರ ಮುಂದೆ ಎರಡು ಜಾಗದಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ಫಸ್ಟು ಫ್ರೆಶಪ್ ಆಗಿ ಬಂದು ಅದಾದಮೇಲೆ ನಾನು ಅದನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದು. ಸೊ ಇದೆಲ್ಲ ಆದಮೇಲೆ ನಾನು ದೇವರಿಗೆ ದೀಪ ಹಚ್ತೀನಿ. ಅಂದರೆ ಫಸ್ಟು ನಮ್ಮ ಮನೆಯಲ್ಲಿ ದೀಪ ಹಚ್ಚಾದಮೇಲೆ ಅದಾದಮೇಲೆ ದೇವ್ರ ಮುಂದೆ ದೀಪ ಹಚ್ಚುವಂಥದ್ದು. ಸೊ ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ದೀಪ ಹೆಂಗೆ ಹಚ್ತೀವಿ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ. ಸೊ ವಿಡಿಯೋ ನೋಡಿ.
ಸೊ ಇಲ್ಲಿ ಪೂಜೆ ಎಲ್ಲ ಆಯಿತು, ನೋಡ್ತಿರ್ಬೋದು ನೀವು, ಎಲ್ಲ ಪೂಜೆನೂ ಮಾಡಿದ್ದೀನಿ. ಆಂಟಿ ಬಂದಿದ್ದರು, ಅಂದರೆ ನಮ್ಮ ಅತ್ತೆ ಫ್ರೆಂಡು. ಸೊ ಅವರಿಗೆ ಅಂದರೆ ನಮ್ಮ ಸಂಬಂಧನೇ ಆಗಬೇಕು. ಅವರು ನೆನ್ನೆ ಬಂದಿರಲಿಲ್ಲ, ಅಂದರೆ ಹಬ್ಬದ ದಿನ ಬಂದಿರಲಿಲ್ಲ. ಸೊ ಮಾರನೇ ದಿನ ಬಂದಿದ್ದರು, ಅದಕ್ಕೆ ಅವ್ರಿಗೆ ನಾನು ಇವಾಗ ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಬೆಳಗ್ಗೆನೇ ಪೂಜೆ ಮಾಡ್ಕೊಂಡಿದ್ದೀನಿ. ಬಟ್ ಒಂದೊಳ್ಳೆ ಟೈಮ್ ನೋಡಿ ಅದಾದಮೇಲೆ ನಾನು ದೇವ್ರನ್ನ ಎಲ್ಲ ತೆಗಿಯೋದು ಅದೆಲ್ಲ ಮಾಡ್ತಿದ್ದೀನಿ. ಸೊ ಇಲ್ಲಿ ಒಳ್ಳೆ ಟೈಮ್ ಬಂದು ಮಧ್ಯಾಹ್ನ 1 ಗಂಟೆಗಿತ್ತು. ಸೊ ಅದಕ್ಕೆ ಕರೆಕ್ಟಾಗಿ 1 ಗಂಟೆಗೆ ನಾನು ಎಲ್ಲನೂ ಎತ್ತಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟು ದೀಪಗಳನ್ನೆಲ್ಲ ಒಳಗಿಟ್ಬಿಡೋಣ ಅಂದ್ಬಿಟ್ಟು ಒಳಗಿಡ್ತಾಯಿದ್ದೀನಿ. ಯಾವುದೂ ಆರಿಸೋಕ್ಕೆ ಹೋಗಲಿಲ್ಲ ನಾನು ದೀಪನ. ಅದನ್ನು ಹಂಗೆ ಎತ್ಕೊಂಡೋಗಿ ನಾನು ದೇವ್ರ ಮನೇಲಿ ಇಟ್ಟೆ. ಎಷ್ಟೊತ್ತವರೆಗೂ ಉರಿಯುತ್ತೋ ಉರಿಲಿ ಅಂತ ಅಂದ್ಬಿಟ್ಟು ದೇವ್ರ ಮನೇಲೇ ಇಟ್ಬಿಟ್ಟೆ. ಆ್ಯಂಡ್ ಇನ್ನೊಂದೇನು ಮಿಸ್ಟೇಕ್ ಆಗಿದೆ ಅಂತಂದರೆ, ನಾನು ಫುಲ್ಲು ಅಂದರೆ ದೇವ್ರನ್ನೆಲ್ಲ ತೆಗಿಯೋದು ಮತ್ತು ತಟ್ಟೆಗಳನ್ನೆಲ್ಲ ತೆಗಿಯೋದು ಫುಲ್ ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಅದು 1 hour 20 minutesವರೆಗೂ ಏನೋ ಇದೆ. ಬಟ್ ಅದು ವೀಡಿಯೋ ತೊಗೊತಾನೆ ಇಲ್ಲ, ಯಾವುದಕ್ಕೂ ಸೆಂಡ್ ಕೂಡ ಆಗ್ತಾಯಿಲ್ಲ. ಅದು ಏನಾಗಿದೆ ಅಂತ ನನಗೆ ನಿಜವಾಗ್ಲೂ ಅರ್ಥನೇ ಆಗ್ತಿಲ್ಲ. ಬಟ್ ಪ್ಲೇ ಆಗ್ತಿದೆ ವೀಡಿಯೋ ಎಲ್ಲ. ಬಟ್ ನಾನು ಅದನ್ನು ಬೇರೆ ನಾನು ಯಾವ ಎಡಿಟಿಂಗ್ ಆ್ಯಪ್ ಯೂಸ್ ಮಾಡ್ತೀನೋ ಅದರಲ್ಲೆಲ್ಲ ಹಾಕ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಬೀರೇಶ್ ಫೋನ್ಗೆಲ್ಲ ಕಳ್ಸೋದಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಹೋಗ್ತಾನೂ ಇರಲಿಲ್ಲ. ಸರಿ ಬಿಡು, ಇನ್ನೇನು ಮಾಡೋದು, ತಲೆ ಕೆಡ್ಸ್ಕೊಳ್ಳೋದು ಬೇಡ ಜಾಸ್ತಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ ನಾನು. ಇನ್ ಕೇಸ್ ಆ ವಿಡಿಯೋ ಏನಾದರೂ ಮತ್ತೆ ಶೇರ್ ಆಯಿತು ಅಂತಂದರೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಹಾಕ್ತೀನಿ. ಈ ವಿಡಿಯೋದಲ್ಲಂತೂ ನಾನು ಹಾಕೋಕ್ಕಾಗಲಿಲ್ಲ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಸೊ ಏನಿಲ್ಲ, ನಾನು ಅಲ್ಲಿ ತಟ್ಟೆಗಳೆಲ್ಲ ಇದ್ದಾವಲ್ಲ ಅದನ್ನೆಲ್ಲ ನೀಟಾಗಿ ಎತ್ಕೊಂಡು ಅದ್ರ ಮೇಲೆಲ್ಲ ಏನದು ಅಕ್ಷತೆ ಎಲ್ಲ ಬಿದ್ದಿರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಾದಮೇಲೆ ನಾನು ತಿಂಡಿಗಳನ್ನೆಲ್ಲ ಎತ್ತಿಡ್ತಾಯಿದ್ದೀನಿ. ಸೊ ನಾವು ಎತ್ತಿಡಬೇಕಾದ್ರೇ ಸ್ವಲ್ಪ ನೀಟಾಗಿ ಎತ್ತಿಟ್ಬಿಟ್ರೆ ಜಾಸ್ತಿ ಕೆಲಸ ಇರಲ್ಲ ಅಂತ ನನಗನ್ಸುತ್ತೆ. ಎತ್ತಿಡಬೇಕಾದ್ರೇ ಏನದು ಅಕ್ಷತೆ ಎಲ್ಲ ಚೆಲ್ಲೋಗ್ಬಿಟ್ರೆ ಮತ್ತು ಅದನ್ನು ಕ್ಲೀನ್ ಮಾಡೋದಕ್ಕೆ 1 hour ಬೇಕಾಗತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಒಂದು ತಟ್ಟೆ ಇಟ್ಕೊಂಡ್ಬಿಟ್ಟು ಆ ತಟ್ಟೆ ಒಳಗೆ ಎಲ್ಲನೂ ಅಕ್ಷತೆ ಅದು ಇದು ಎಲ್ಲ ಹಾಕ್ಕೊಂಡು ಅದಾದಮೇಲೆ ನಾನು ತಿಂಡಿಗಳನ್ನೆಲ್ಲ ಎತ್ತಿಡ್ತಾಯಿದ್ದೀನಿ. ಸೊ ನೋಡ್ತಿರ್ಬೋದು ನೀವು, ಡೈರೆಕ್ಟಾಗಿ ವೀಡಿಯೋನೇ ಬಂದ್ಬಿಡ್ತು, ಅಂದರೆ ಎಲ್ಲ ತೆಗ್ದಿರೋ ಅಂಥ ವೀಡಿಯೋನೇ ಬಂದ್ಬಿಡ್ತು, ಎಲ್ಲ ತೆಗ್ದಾದ್ಮೇಲೆ ಬಂದಿರೋ ವೀಡಿಯೋ. ಸೊ ಏನಿಲ್ಲ, ಮಾಮೂಲಿ ಅಲ್ಲಿ ಏನೇನು ಹಾಕಿರ್ತೀರೋ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಒಂದು ಕಡೆ ಪ್ಲೇಸ್ ಮಾಡಿ, ಆಮೇಲೆ ಹೂವನೂ ಅಷ್ಟೇ, ಹೂವನ ಒಂದು ಕವರ್ಗೆ ಹಾಕಿ ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕಿ ಗಜಿ ಬಿಜಿ ಮಾಡೋದೆಲ್ಲ ಬೇಡ. ಒಂದು ಬೇರೆ ಸಪ್ರೇಟ್ ಕವರ್ಗೆ ಹಾಕ್ಕೊಂಡು ಅದನ್ನು ನೆಕ್ಸ್ಟು ನೀವು ಡಿಸ್ಪೋಸ್ ಮಾಡ್ಬೋದು. ಅಂದರೆ ಏನಂತಂದರೆ, ಇದನ್ನು ಹೂವನ್ನ ಒಬ್ಬೊಬ್ಬರು ಹೇಳ್ತಾರೆ ಹರಿಯೋ ನದಿಗೆ ಹಾಕಬೇಕು ಅಂತ ಅಂದ್ಬಿಟ್ಟು, ಅಥವಾ ಹರಿಯೋ ಏನದು ನೀರು ಎಲ್ಲಾದರೂ ಇರುತ್ತೆ ಅಂತಂದರೆ ಅಲ್ಲಿ ಹಾಕಬೇಕು ಅಂತ. ಬಟ್ ಇಲ್ಲೆಲ್ಲೂ ಆ ಥರ ಇಲ್ಲ. ಇನ್ ಕೇಸ್ ಆ ಥರ ಆಗಲಿಲ್ಲ ಅಂತಂದರೆ ಕಲ್ಪವೃಕ್ಷ ಗೊತ್ತಲ್ವ ನಿಮಗೆ, ಅಂದರೆ ತೆಂಗಿನ ಮರ, ಅದ್ರ ಕೆಳಗಾದರೂ ಹಾಕ್ಬೋದು ಅಥವಾ ಯಾವುದಾದ್ರೂ ಗಿಡಕ್ಕಾದರೂ ಹಾಕ್ಬೋದು. ಅದು ಡಿಕಂಪೋಸ್ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಪ್ಲಾಸ್ಟಿಕ್ಸ್ ಏನೂ ಇರಬಾರ್ದು, ಆವಾಗ ಅದು ಡಿಕಂಪೋಸ್ ಆಗೇ ಆಗುತ್ತೆ. ಸೊ ಆ ಥರ ಮಾಡ್ಕೊಳ್ಳಿ. ಅಂದರೆ ಜನ ತುಳಿದೇ ಇರೋ ಜಾಗದಲ್ಲಿ ಅಥವಾ ಓಡಾಡದೇ ಇರೋ ಜಾಗದಲ್ಲಿ ಅದನ್ನು ಹಾಕ್ಕೊಳ್ಳಿ. ಆ್ಯಂಡ್ ಇಲ್ಲಿ ಟೇಬಲ್ ಮೇಲೆ ನೋಡ್ತಿರ್ಬೋದು ನೀವು, ನಾನು ಗೆಜ್ಜೆ ವಸ್ತ್ರನ ಇಟ್ಕೊಂಡಿದ್ದೀನಿ. ಅದೂ ಅಷ್ಟೇ, ಅದನ್ನು ಕೂಡ ನೀವು ಈಚೆಗೆ ಬಿಸಾಕೋ ಹಾಗಿಲ್ಲ. ಇನ್ ಕೇಸ್ ಬಿಸಾಕೋದು ಅಂದರೆ ಈಚೆ ಹಾಕ್ತೀರಾ ಅಂತಂದ್ರು ಅದೇ ಕಲ್ಪವೃಕ್ಷಕ್ಕೆ ಅಥವಾ ಯಾವುದಾದ್ರೂ ಗಿಡದ ಮೇಲೆ ಹಾಕ್ಬಿಡ್ಬೇಕಾಗತ್ತೆ, ಯಾರು ಓಡಾಡದೇ ಇರೋ ಥರ. ಇಲ್ಲ ಅಂತಂದರೆ ನೀವು ನಿಮ್ಮ ತುಳಸಿ ಗಿಡ ಇರುತ್ತಲ್ಲ ಅದಕ್ಕೇ ಹಾಕೊಬೋದು. ಒಂದು ಸ್ವಲ್ಪ ದಿನ ಇರುತ್ತೆ, ಮಳೆ ಗಿಡ ಬಂದರೆ ಹೋಗುತ್ತೆ. ಅದಾದಮೇಲೆ ಮತ್ತೆ ನೀವೆತ್ತು ಡಿಕಂಪೋಸ್ ಮಾಡ್ಕೊಬೋದು, ಮಣ್ಣೊಳಗೋ ಅಥವಾ ಎಲ್ಲಾದರೂ ಹಾಕ್ಬಿಡ್ಬೋದು, ಎಲ್ಲೂ ಓಡಾಡದೇ ಇರೋ ಜಾಗದಲ್ಲಿ ಅಷ್ಟೇನೆ. ಸೊ ನಾನು ಇಲ್ಲಿ ಅದ್ರ ಟೇಬಲ್ ಮೇಲೆಲ್ಲ ಅಕ್ಷತೆ ಕಾಳು ಹಂಗಂಗೆ ಬಿದ್ದಿದೆ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪಂಚೆ ಅಥವಾ ಟವಲ್ ಏನಾದರೂ ಹಾಸಿದಾರಲ್ಲ ಅದರೊಳಗೇ ಎಲ್ಲನೂ ಹಾಕ್ಕೊಂಡು ಅದನ್ನು ಒಂದು ಕವರ್ಗೆ ಹಾಕ್ಕೊಂಡು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಕೆಳಗಡೆ ಸ್ಪ್ರೆಡ್ ಮಾಡೋದಾಗಲಿ ಬಿಸಾಕೋದಾಗಲಿ ಆ ಥರ ಮಾಡ್ತಿಲ್ಲ. ಬಿಕಾಸ್ ಅಕ್ಷತೆ ದೇವ್ರ ಮೇಲೆ ಹಾಕಿರೋದು, ಅದನ್ನು ನಾವು ಕಾಲಲ್ಲಿ ತುಳಿಬಾರ್ದು. ಸೊ ಅದಕ್ಕೆ ನಾನು ಕೇರ್ಫುಲ್ಲಾಗಿ ಎಲ್ಲನೂ ಎತ್ಕೊಂಡು ಒಂದು ಕಡೆ ಹಾಕ್ಕೊತಾ ಇದ್ದೀನಿ. ಸೊ ನೀವು ಇದೇ ಥರ ಮಾಡ್ಕೊಳ್ಳಿ, ಆವಾಗ ಕೆಲಸನೂ ಕಮ್ಮಿ ಆಗುತ್ತೆ ಆ್ಯಂಡ್ ಬೇಗ ಕೂಡ ಮಾಡ್ಬೋದು. ಆ ಕಡೆ ಈ ಕಡೆ ಎಸ್ದುಬಿಟ್ರೆ ಅದನ್ನು ಪರ್ಕೆನಲ್ಲಿ ಗುಡ್ಸಂಗೂ ಇಲ್ಲ. ಆಮೇಲೆ ನಾವು ಬಗ್ಗಿನೇ ಒಂದು ಒಳ್ಳೆ ಬಟ್ಟೆ ಎತ್ಕೊಂಡು ಬಗ್ಗಿ ಕ್ಲೀನ್ ಮಾಡಬೇಕಾಗತ್ತೆ. ಸೊ ಅದೆಲ್ಲ
ತಲೆನೋವು ಬೇಡ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಎಲ್ಲ ಒಂದೇ ಸತಿಗೆ ಆ ಬಟ್ಟೆ ಒಳಗೇ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಬೇರೆ ಪೇಪರ್ಗೋ ಅಥವಾ ಕವರ್ಗೋ ಹಾಕ್ಬಿಟ್ಟು ಅದನ್ನು ಡಿಸ್ಪೋಸ್ ಮಾಡಿದೆ ನಾನು. ಸೊ ನೀವು ಇದೇ ಥರ ಮಾಡ್ಕೊಳ್ಳಿ. ಆ್ಯಂಡ್ ಇದೆಲ್ಲ ಎತ್ತಾದಮೇಲೆ ಕೆಳಗಡೆ ಅಕ್ಕಿ ಇರುತ್ತಲ್ಲ, ಅದನ್ನು ಕೂಡ ನಾನು ಒಂದು ಏನಂತಾರೆ, ಒಂದು ಕವರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ನಾನು ಸ್ವೀಟ್ ಮಾಡಿದ್ದೀನಿ. ಸೊ ಏನಪ್ಪ ಅಂತಂದರೆ, ನಾವು ದೇವ್ರ ಮುಖವಾಡಕ್ಕೆ ಅಂತ ಇಟ್ಟಿರ್ತೀವಲ್ಲ ಆ ಕಾಯಿ ಮತ್ತು ಎಲೆ ಮೇಲೆ ಹಾಕಿರ್ತೀವಲ್ಲ ಅಕ್ಕಿ, ಅದೆರಡನ್ನೂ ಸೇರಿ ಏನಾದರೂ ಒಂದು ಸ್ವೀಟ್ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಡಬೇಕಾಗತ್ತೆ. ಅಥವಾ ಅದನ್ನು ಸ್ವೀಟ್ ಮಾಡಿನೇ ಉಪಯೋಗಿಸ್ಬೇಕು. ಯಾವುದೇ ಖಾರಕ್ಕಾಗಲಿ ಅಥವಾ ನಾನ್ ವೆಜ್ಗಾಗಲಿ ಹಾಕೋ ಹಾಗಿಲ್ಲ. ಸೊ ಅದನ್ನು ನೆನ್ಪಿಟ್ಕೊಂಡು ನೀವು ಫಾಲೋ ಮಾಡಿ. ಸೊ ನಾನು ಬಂದ್ಬಿಟ್ಟು ಇದು ಶನಿವಾರ ತೆಗಿತಾ ಇರೋದು. ಸೊ ನಾನೇನು ಮಾಡಿದೆ, ಮಂಡೇಗೆ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಮಂಡೇ ಹೆಂಗಿದ್ರು ವಾರ ಮಾಡ್ತೀವಿ, ಸೊ ಅದಕ್ಕೆ ಸ್ವೀಟ್ ಮಾಡಿ ದೇವ್ರ ಪೂಜೆ ಮಾಡ್ತೀವಿ ಅಂದ್ಬಿಟ್ಟು ಸ್ವೀಟ್ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಮಂಡೇ ಮಾಡಿಕೊಂಡೆ. ಬಟ್ ಅದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮಾಡೋಕೋಬೇಕಿತ್ತು, ಬಟ್ ನಾನು ಅವತ್ತು ಡ್ಯಾಡಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ಲೇಟ್ ಆಗಿಬಿಡುತ್ತೆ ವೀಡಿಯೋ ಮಾಡೋ ಅಷ್ಟೊತ್ತಿಗೆಲ್ಲ. ಆಲ್ರೆಡಿ ಲೇಟ್ ಆಗಿತ್ತು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ, ಅದಕ್ಕೇ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಲಿಲ್ಲ. ಸೊ ನೀವು ಅದೇ ಥರ ಮಾಡ್ಕೊಳ್ಳಿ. ಅಲ್ಲಿ ಕೆಳಗೆ ಇರೋ ಅಕ್ಕಿನ ತೆಗೆದು ಸ್ವೀಟೋ ಅಥವಾ ಪಾಯಸನೋ ಏನಾದರೂ ಮಾಡ್ಕೊಬೋದು, ಕಾಯಿ ತುರಿ ಹಾಕ್ಬಿಟ್ಟು. ಆ್ಯಂಡ್ ಫುಲ್ಲು ಹಾಕ್ಬಿಡಿ, ಸುಮ್ಮನೆ ವೇಸ್ಟ್ ಮಾಡಿಬಿಡಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಏನಾದರೂ ಸ್ವೀಟ್ ಮಾಡ್ತೀವಿ, ಬಟ್ ಏನಂದರೆ ವೇಸ್ಟ್ ಮಾಡಿಬಿಡ್ತೀವಿ. ಅಂದರೆ ತಿನ್ನೋಕ್ಕಾಗಿಲ್ಲ, ಅದು ಬಿಸಾಕೋದು ಆ ಥರ ಎಲ್ಲ ಮಾಡಬಾರ್ದು. ನೀವು ಎಷ್ಟು ಮಾಡಿರ್ತೀರೋ ಅಷ್ಟೂ ಖಾಲಿ ಆಗಬೇಕು. ಇನ್ ಕೇಸ್ ಖಾಲಿ ಆಗಲಿಲ್ವಾ, ಯಾರಿಗಾದ್ರೂ ಕೊಡಿ ತಿನ್ನೋದಕ್ಕೆ ಪ್ರಸಾದ ಅಂತ ಅಂದ್ಬಿಟ್ಟು, ಅವರಾದರೂ ತಿಂತಾರೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು. ಸೊ ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದು. ಸೊ ಕರೆಕ್ಟಾಗಿ ಆಯಿತು. ನಾನು ಮಮ್ಮಿ ಮನೆಗೂ ಒಂದು ಬಾಕ್ಸ್ ತೊಗೊಂಡೋಗಿದ್ದೆ, ಪ್ರಸಾದ ಅಲ್ವಾ ಅಂತ ಅಂದ್ಬಿಟ್ಟು, ಅಷ್ಟೇನೆ. ಸೊ ಈ ಬಟ್ಲಲ್ಲಿಟ್ಟಿರೋ ಅಕ್ಕಿನ ಏನು ಮಾಡಬೇಕು ಅಂತ ನನಗೆ ದೇವರಾಣೆಗಳು ಗೊತ್ತಿಲ್ಲ. ನಮ್ಮತ್ತೆ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಅದನ್ನು ಮೋಸ್ಟ್ಲಿ ನಾವು ಅನ್ನ ಉಪಯೋಗಿಸ್ತೀವಲ್ಲ, ಅದ್ರ ಡಬ್ಬಿ ಒಳಗೆ ಹಾಕಿರ್ತಾರೆ ಅಂತ ಅನಿಸುತ್ತೆ. ಇವಾಗ ಹೆಂಗೂ ನಾವು ಮಟನ್ ಚಿಕನ್ ಎಲ್ಲ ಮಾಡಲ್ವಲ್ಲ, ಸೊ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನನಗನ್ಸುತ್ತೆ. ಸೊ ಇದಿಷ್ಟು ಕ್ಲೀನಿಂಗ್ ಆಗಿತ್ತು. ಆ್ಯಂಡ್ ನೆಕ್ಸ್ಟು ನೀವು ನೋಡ್ಬೋದು, ನಾನು ಇಲ್ಲಿ ಕೆಳಗೆಲ್ಲ ಒಂದು ಅಕ್ಷತೆ ಬಿದ್ದಿರುತ್ತೆ. ಸೊ ಅದನ್ನೆಲ್ಲ ಹೆಂಗೆ ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ.
ಸೊ ಇವಾಗ ರೆಡಿಯಾಗಿದ್ದೀನಿ. ಎಲ್ಲಿಗೆ ಹೋಗೋಕ್ಕೆ ಅಂತಂದರೆ ದೇವಸ್ಥಾನಕ್ಕೆ ಮಡ್ಲಕ್ಕಿ ತೊಗೊಂಡಿದ್ದೀನಿ. ಸೊ ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಬನ್ನಿ ಹೋಗೋಣ. ಸೊ ಟೆಂಪಲ್ಗೆ ಬಂದಿದ್ದೀವಿ. ಲಕ್ಷ್ಮೀ ದೇವಸ್ಥಾನ ಇದು. ಸೊ ಮಡ್ಲಕ್ಕಿ ತೊಗೊಂಡು ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಹೋಗಿ ಕೊಟ್ಬಿಟ್ಟು ಬರೋಣ. ಹಿಂದೆಯಿಂದ ತೆಗಿತಿದ್ಯಾ? ಇನ್ನೇನು ಮಾಡಲಿ, ಮುಂದೆ ಒಂದು ಕಾಲು ತೊಳಿ. ಹಾಂ, ಹರ್ಷು ಕಾಲು ತೊಳಿ ಅಲ್ವಾ? ನೋಡಿ, ಇದೇ ನಾವು ಮದುವೆ ಆಗಿದ್ದ ಚೌಟ್ರಿ. ಹಾಗೆ ಕಲ್ಯಾಣ ಮಂಟಪ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.